ನಮಸ್ಕಾರ. ಧನುರಾಶಿಯವರೇ, ಈ ಜೂನ್ 21, 22, 23ರ ದಿನಾಂಕಗಳು ಒಂದು ಮಹತ್ವದ ತಿರುವು ನೀಡಲಿವೆ. ಗ್ರಹಗಳ ಸ್ಥಿತಿಯನ್ನು ಗಮನಿಸಿದರೆ ಇದು ಕೇವಲ ಜಾತಕ ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಗಳ ಸಂಕೇತವಾಗಿದೆ. ಗುರುವು ಉಚ್ಚ ಸ್ಥಿತಿಗೆ ಬರುತ್ತಿದ್ದಾನೆ ಎಂದರೆ ಊಹಿಸಲಾಗದ ಮಾರ್ಗಗಳಲ್ಲಿ ಹಣ ನಿಮಗೆ ತಲುಪುತ್ತದೆ ಎಂದು ಅರ್ಥ. ಪಿತ್ರಾರ್ಜಿತ ಆಸ್ತಿ ಇಲ್ಲದಿದ್ದರೆ ವಿಮೆ ಮುಂತಾದ ಹಳೆಯ ವ್ಯವಹಾರಗಳು ಒಂದು ಕೊನೆಗೆ ಬರುತ್ತವೆ. ಹಣ ಎನ್ನುವುದು ಒಂದು ಶಕ್ತಿ. ಅದು ಅಕಸ್ಮಾತ್ತಾಗಿ ಕೈಗೆ ಬಂದಾಗ ನಮ್ಮಲ್ಲಿ ಅಹಂಕಾರ ಬರದೆ ಅದನ್ನು ಒಂದು ಜವಾಬ್ದಾರಿಯಾಗಿ ಬದಲಾಯಿಸಿಕೊಳ್ಳುವುದು ಕೂಡ ನಮ್ಮ ವಿವೇಚನೆಯೇ ಆಗಿರುತ್ತದೆ. ಕುಜನು ಬರುತ್ತಿದ್ದಾನೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಆಕಾಶಕ್ಕೆ ಕೊಂಡೊಯ್ಯುತ್ತದೆ. ಕಚೇರಿ, ರಾಜಕೀಯ ಇರಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ನೀವು ತಿರಸ್ಕರಿಸಲಾಗದ ವಿಜಯವನ್ನು ಸಾಧಿಸುತ್ತೀರಿ. ನಿಜವಾದ ವಿಜಯ ಎಂದರೆ ಎದುರಿನವರನ್ನು ಸೋಲಿಸುವುದಲ್ಲ, ನಮ್ಮೊಳಗಿನ ಭಯವನ್ನು ಜಯಿಸುವುದು. ಈ ಧೈರ್ಯವನ್ನು ಅಹಂ ಮಾಡಿಕೊಳ್ಳದೆ ಆತ್ಮವಿಶ್ವಾಸವಾಗಿ ಬಳಸಿ. ದಾಂಪತ್ಯದಲ್ಲಿ ಸಂಯಮ ಇರಬೇಕು. ಅಂದರೆ ಸೂರ್ಯನ ಪ್ರಭಾವದಿಂದಾಗಿ ಜೀವನ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಸಂಬಂಧಗಳಲ್ಲಿ ಯಾರು ಗಡುಸಾದವರು ಎನ್ನುವ ಹಠಕ್ಕಿಂತ ಆ ಬಂಧ ಪ್ರಶಾಂತವಾಗಿರುವುದು ಮುಖ್ಯ. ಒಂದು ಕ್ಷಣ ಮೌನ ವಹಿಸುವುದರಿಂದ ನಾವು ಬಹಳಷ್ಟು ಕಷ್ಟಗಳನ್ನು ದಾಟಬಹುದು. ಅದೇ ನಿಮ್ಮ ಪರಿಣತಿಯೂ ಕೂಡ. ಈ ಜೂನ್ 21, 22, 23 ದಿನಾಂಕಗಳು ನಿಮಗೆ ಪರೀಕ್ಷಾ ಸಮಯ ಮತ್ತು ಬಹುಮಾನ ಎರಡೂ ಕೂಡ ಇವೆ. ಒಂದು ಕಡೆ ಅದೃಷ್ಟ ಬಾಗಿಲು ತಟ್ಟುತ್ತಿದ್ದರೆ ಇನ್ನೊಂದು ಕಡೆ ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುತ್ತದೆ. ಈ ಎರಡನ್ನೂ ಕೂಡ ಸಪೋಲನ ಮಾಡಿಕೊಳ್ಳಲು ಸಾಧ್ಯವಾದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಆಗುತ್ತದೆ. ಆದರೆ ಗ್ರಹಗಳು ನಮಗೆ ಮಾರ್ಗವನ್ನು ಮಾತ್ರ ತೋರಿಸುತ್ತವೆ, ನಡೆಯಬೇಕಾಗಿರುವುದು ನಾವೇ. ಈ 3 ದಿನಗಳು ಅಂದರೆ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಕೂಡ ನಿಮ್ಮ ಧೈರ್ಯವನ್ನು, ನಿಮ್ಮ ತಾಳ್ಮೆಯನ್ನು ಆಯುಧಗಳಾಗಿ ಬಳಸಿ ಆರ್ಥಿಕವಾಗಿ ಬೆಳೆಯಿರಿ, ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಷ್ಟಮ ಸ್ಥಾನ ಎಂದರೆ ಬಹಳಷ್ಟು ಜನರು ಹೆದರುತ್ತಾರೆ. ಆದರೆ ಧನುರಾಶಿಯವರಿಗೆ ಈ ಜೂನ್ ತಿಂಗಳು, ಮುಖ್ಯವಾಗಿ 21, 22, 23 ದಿನಾಂಕಗಳು ಒಂದು ಅದ್ಭುತವಾದ ತಿರುವು. ಲಗ್ನಾಧಿಪತಿಯಾದ ಗುರುವು ಉಚ್ಚಸ್ಥಿತಿಯಲ್ಲಿ ಇರುವುದು ಎಂದರೆ ಅದು ಸಾಮಾನ್ಯ ವಿಷಯವಲ್ಲ. ಗುರು ಉಚ್ಚಸ್ಥಿತಿಯಲ್ಲಿದ್ದರೆ ನಿಮ್ಮ ಆಯುಷ್ಯ ಹೆಚ್ಚಾಗುವುದು ಮಾತ್ರವಲ್ಲ, ಹಳೆಯ ಸಮಸ್ಯೆಗಳು, ಆಸೆ ಬಿಟ್ಟಿದ್ದ ಕೆಲಸಗಳು ಸಡನ್ ಆಗಿ ಪೂರ್ಣಗೊಳ್ಳುವುದು, ರಹಸ್ಯ ಶತ್ರುಗಳ ಆಟ ಮುಗಿಸುವ ಸಮಯ ಕೂಡ ಇದೇ ಆಗಿರುತ್ತದೆ. ಪ್ರತಿ ಕಷ್ಟದಲ್ಲೂ ಒಂದು ಅಡಗಿರುವ ಅದೃಷ್ಟ ಇರುತ್ತದೆ. ಈಗ ನಿಮಗೆ ಬರುತ್ತಿರುವ ಬದಲಾವಣೆಗಳನ್ನು ನೋಡಿ ಹೆದರಬೇಡಿ. ಅವು ನಿಮ್ಮನ್ನು ನೀವು ಮತ್ತಷ್ಟು ಉತ್ತಮಪಡಿಸಿಕೊಳ್ಳಲು ಸೃಷ್ಟಿಯಾಗುತ್ತಿರುವ ಅವಕಾಶಗಳು. ಆದರೆ ಇದು ನಿಮ್ಮಲ್ಲಿ ಸುಪ್ತವಾಗಿರುವ ಹೋರಾಟದ ಮನೋಭಾವವನ್ನು ಹೊರಗೆ ತರುತ್ತದೆ. ನೀವು ಯಾವುದಕ್ಕೂ ಹಿಂಜರಿಯುವುದಿಲ್ಲ. ಜೀವನದಲ್ಲಿ ವಿಜಯ ಎಂದರೆ ಗೆಲ್ಲುವುದು ಮಾತ್ರವಲ್ಲ, ಕಾಯುವ ಧಮ್ಮು ಇರುವುದು. ಈ ಧೈರ್ಯವನ್ನು ನಿಮ್ಮ ವೃತ್ತಿ ಜೀವನಕ್ಕಾಗಿ, ನಿಮ್ಮ ಬೆಳವಣಿಗೆಗಾಗಿ ಬಳಸಿ. ಆದರೆ ಈ ಜೂನ್ನ ಈ 3 ದಿನಾಂಕಗಳಲ್ಲಿ ನೀವು ಮಾಡಬೇಕಾಗಿರುವುದು ಒಂದೇ: ಗಾಬರಿ ಪಡಬೇಡಿ. ಗ್ರಹಗಳು ನಿಮಗೆ ಬೆಂಬಲವಾಗಿವೆ. ಯಾವುದಾದರೂ ಗೊಂದಲ ಬಂದರೆ ಅದು ಕೇವಲ ಆ ಕ್ಷಣಕ್ಕೆ ಮಾತ್ರ ಎಂದು ನೆನಪಿಟ್ಟುಕೊಳ್ಳಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಣಯಿಸುತ್ತವೆ. ಧನುರಾಶಿ ಎಂದರೇನೆ ನಿರಂತರವಾಗಿ ಗುರಿಯತ್ತ ಧುಮ್ಮಿಕ್ಕುವ ಬಾಣ. ಆ ಬಾಣಕ್ಕೆ ಈಗ ಗುರುವಿನ ಬೆಂಬಲ, ಕುಜನ ಹಠದ ಗುಣಜೊತೆಯಾಗಿವೆ. ಇನ್ನು ವಿಜಯ ನಿಮ್ಮದೇ ಆಗುತ್ತದೆ. ಈ 3 ದಿನಗಳು ಕೂಡ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಧೈರ್ಯವಾಗಿ ಎದುರಿಸಿ. ನಿಮ್ಮ ಸತ್ವ ಏನೆಂದು ಪ್ರಪಂಚಕ್ಕೆ ತೋರಿಸುವ ಸಮಯ ಕೂಡ ಇದೇ ಆಗಿದೆ. ಧನುರಾಶಿಯವರಿಗೆ ಈ ದಿನಗಳು ಬಹಳ ವಿಶೇಷವಾದವು. ಲಗ್ನಾಧಿಪತಿ ಗುರು ಉಚ್ಚಸ್ಥಿತಿಯಲ್ಲಿ ಇರುವುದು ಎಂದರೆ ಸಾಮಾನ್ಯ ವಿಷಯವಲ್ಲ. ಆದ್ದರಿಂದ ಗ್ರಹಗಳು ಬದಲಾಗುತ್ತಿರುವ ಈ 3 ದಿನಗಳಲ್ಲಿ ನಮ್ಮ ಜೀವನವನ್ನು ನಾವು ಹೇಗೆ ರೂಪಿಸಿಕೊಳ್ಳಬೇಕೋ ಈಗ ನೋಡೋಣ. ಲಗ್ನಾಧಿಪತಿ ಗುರು ಎಂದರೆ ನಿಮ್ಮ ಜ್ಞಾನ, ನಿಮ್ಮ ಆಯುಷ್ಯ ಹೆಚ್ಚಾಗುತ್ತವೆ ಎಂದು ಅರ್ಥ. 8ನೇ ಮನೆ ಎಂದರೆ ಭಯವಲ್ಲ, ಅದು ರಹಸ್ಯಗಳನ್ನು ಭೇದಿಸುವ ಮನೆ. ನಿಮಗೆ ತಿಳಿಯದ ನಿಮ್ಮ ಶಕ್ತಿಯನ್ನು ಈಗ ನೀವು ಕಂಡುಕೊಳ್ಳುತ್ತೀರಿ. ಜೀವನದಲ್ಲಿ ಬರುವ ಆಕಸ್ಮಿಕ ಬದಲಾವಣೆಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಿ. ಸೂರ್ಯನಿದ್ದು ಸಂಗಾತಿಯೊಂದಿಗೆ ಅಹಂ ಹೆಚ್ಚಿಸಬಹುದು. ಆದರೆ ಕುಜನು ಬರಲಿದ್ದಂತೆ ನಿಮಗೆ ತಿರುಗೇ ಇಲ್ಲದ ಧೈರ್ಯ ಬರುತ್ತದೆ. ಸಂಬಂಧಗಳಲ್ಲಿ ಅಹಂ ದೊಡ್ಡ ಶತ್ರು. ಆದರೆ ಅದೇ ಆವೇಶವನ್ನು ನಿಮ್ಮ ಗುರಿಗಳ ಮೇಲೆ ಇಟ್ರೆ ನೀವು ಅಜೇಯರು. ತಾಳ್ಮೆಯನ್ನು ಪ್ರದರ್ಶಿಸಿ, ಗೆಲುವು ನಿಮ್ಮದೇ. ಗುರು, ಬುಧ, ಶುಕ್ರರ ಸಮ್ಮಿಲನ ಒಂದು ದೊಡ್ಡ ಬುದ್ಧಿವಂತಿಕೆಯ ಕೇಂದ್ರವಿದ್ದಂತೆ. ಇದು ರಹಸ್ಯಧನ ಪ್ರಾಪ್ತಿಗೆ ಮತ್ತು ಸರಿಯಾದ ನಿರ್ಧಾರಗಳಿಗೆ ಸರಿಯಾದ ಸಮಯ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ.
ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ, ಅದು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. ಶನಿಯು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತಾನೆ. ಮುಖ್ಯವಾಗಿ ಕೌಟುಂಬಿಕ ವಿಷಯಗಳಲ್ಲಿ ತಾಯಿಯವರ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ಜೀವನದಲ್ಲಿ ನಾವು ಹೊರವ ಪ್ರತಿ ಜವಾಬ್ದಾರಿ ನಮ್ಮನ್ನು ಪರಿಣತಿ ಹೊಂದಿದ ಮನುಷ್ಯನನ್ನಾಗಿ ಬದಲಾಯಿಸುತ್ತದೆ. ಆಸ್ತಿಗಳ ವಿಷಯದಲ್ಲಿ ತರಾತುರಿ ಮಾಡದೆ ನಿಧಾನವಾಗಿ ಹೆಜ್ಜೆ ಇಡಿ. ಆದರೆ ಈ ದಿನಾಂಕಗಳಲ್ಲಿ ನಿಮಗೆ ಶಕ್ತಿಶಾಲಿ ಸಮಯ, ಗ್ರಹಗಳೆಲ್ಲವೂ ಕೂಡ ಅನುಕೂಲಕರವಾಗಿವೆ. ಆದರೆ ನಿಮ್ಮ ನಿರ್ಧಾರಗಳು ನಿಮ್ಮ ಕೈಯಲ್ಲೇ ಇವೆ. ಸಮಸ್ಯೆಗಳು ಬಂದರೆ ಅವು ನಿಮ್ಮನ್ನು ತಡೆಯಲು ಅಲ್ಲ, ನಿಮ್ಮೊಳಗಿನ ಹಿರಿಮೆಯನ್ನು ಹೊರಗೆ ತರಲು ಬಂದಿವೆ ಎಂದು ಗ್ರಹಿಸಿ. ಧನು ರಾಶಿಯವರು ಯಾವಾಗಲೂ ಗುರಿಯಿಟ್ಟು ಹೊಡೆಯುವ ಬಾಣದಂತೆ. ಈ 3 ದಿನಗಳು ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಗುರಿಯನ್ನು ಒಂದೇ ಮಾಡಿ. ನೀವು ಅಂದುಕೊಂಡ ಕೆಲಸದಲ್ಲಿ ವಿಜಯ ಖಂಡಿತವಾಗುತ್ತದೆ. ಭಯ ಬಿಟ್ಟು ಬಿಡಿ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಧನುರಾಶಿಯವರಿಗೆ ಈ ಜೂನ್ 21, 22, 23 ದಿನಾಂಕಗಳಲ್ಲಿ ಕರ್ಮ ಸಿದ್ಧಾಂತವು ಒಂದು ಅದ್ಭುತವಾದ ಫಲಿತಾಂಶವನ್ನು ನೀಡಲಿದೆ. 8ನೇ ಮನೆಯಲ್ಲಿ ಲಗ್ನಾಧಿಪತಿ ಗುರು ಉಚ್ಚಸ್ಥಿತಿಯಲ್ಲಿ ಇರುವುದು ಎಂದರೆ, ನೀವು ಹಿಂದೆ ನಿಶ್ಶಬ್ದವಾಗಿ ಮಾಡಿದ ಸೇವೆ, ನೀವು ತೋರಿಸಿದ ಪ್ರಾಮಾಣಿಕತೆ ಮತ್ತು ನೀವು ಸಹಿಸಿದ ಕಷ್ಟಗಳಿಗೆ ಈಗ ಬ್ರಹ್ಮಾಂಡವು ಪ್ರತಿಫಲ ನೀಡುವ ಸಮಯ ಬಂದಿದೆ ಎಂದು ಅರ್ಥ. ಈ 3 ದಿನಗಳಲ್ಲಿ ನೀವು ಪಡೆಯುವ ಆಕಸ್ಮಿಕ ಧನಲಾಭಗಳು ಇಲ್ಲದಿದ್ದರೆ, ಶುಭವಾರ್ತೆಗಳು ಕೇವಲ ಅದೃಷ್ಟವಲ್ಲ, ಅದು ನಿಮ್ಮ ಹಳೆಯ ಕರ್ಮಗಳ ಸಾರಾಂಶ. ನಾವು ಮಾಡುವ ಒಳ್ಳೆಯದು ಎಲ್ಲೂ ಹೋಗುವುದಿಲ್ಲ, ಅದು ಸರಿಯಾದ ಸಮಯದಲ್ಲಿ ಬಡ್ಡಿಯೊಂದಿಗೆ ಮರಳಿ ಬರುತ್ತದೆ. ಆದ್ದರಿಂದ ಫಲಿತಾಂಶದ ಬಗ್ಗೆ ಆತಂಕ ಪಡದೆ, ಈ ದಿನ ನೀವು ಮಾಡುವ ಪ್ರತಿ ಕೆಲಸವನ್ನು ಕೂಡ ಜವಾಬ್ದಾರಿಯಾಗಿ, ಧರ್ಮಬದ್ಧವಾಗಿ ನಿರ್ವಹಿಸಿ. ಏಕೆಂದರೆ ಇಂದು ನೀವು ಬಿತ್ತುವ ಬೀಜವೇ ನಾಳೆಯ ನಿಮ್ಮ ಅದೃಷ್ಟಕ್ಕೆ ಮುನ್ನುಡಿಯಾಗುತ್ತದೆ. ಧನುರಾಶಿಯವರಿಗೆ ವೃತ್ತಿ ಎಂದರೆ ಕೇವಲ ಕೆಲಸವಲ್ಲ, ಅದು ನಿಮ್ಮ ಆಶಯಗಳ ವೇದಿಕೆ. ಈ ದಿನಾಂಕಗಳಲ್ಲಿ ನಿಮ್ಮ ಉದ್ಯೋಗ ಜೀವನದಲ್ಲಿ ಬರಲಿರುವ ಬದಲಾವಣೆಗಳು ಕೇವಲ ಗ್ರಹಗಳ ಪ್ರಭಾವವಲ್ಲ, ನಿಮ್ಮ ಪ್ರತಿಭೆಗೆ ಸಿಗುವ ಗುರುತಿಸುವಿಕೆ. ನಿಮ್ಮ ರಾಶಿಯಲ್ಲಿ ಬುಧನು ತುಂಬಾ ಬಲವಾಗಿದ್ದಾನೆ. ಈ 3 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ ಕಚೇರಿಯಲ್ಲಿ ಎಲ್ಲರನ್ನೂ ಆಕರ್ಷಿಸುತ್ತದೆ. ನಿರ್ಧಾರ ತೆಗೆದುಕೊಳ್ಳುವುದು ಒಂದು ಎತ್ತರವಾದರೆ, ಅದನ್ನು ಉಳಿಸಿಕೊಳ್ಳುವುದು ಮತ್ತೊಂದು ಎತ್ತರ.
ಅಂದರೆ ಮಹಾಗ್ರಹ ಕೂಟವು ಒಂದು ಅದ್ಭುತವಾದ ವಿಪರೀತವಾದ ರಾಜಯೋಗವನ್ನು ಸೃಷ್ಟಿಸುತ್ತದೆ. ನೀವು ಎಂದೋ ಆಸೆ ಬಿಟ್ಟಿದ್ದ ಹಣ, ಹಳೆಯ ಬಾಕಿಗಳು ಮತ್ತೆ ನಿಮ್ಮ ಕೈಗೆ ಬರುವ ಅವಕಾಶ ಕೂಡ ಇರುತ್ತದೆ. ಆಸೆ ಬಿಟ್ಟಿದ್ದು ಮರಳಿ ಬಂದಾಗ ಅದು ಕೇವಲ ಹಣ ಮಾತ್ರವಲ್ಲ, ನಮ್ಮೆಡೆಗೆ ಬ್ರಹ್ಮಾಂಡ ತೋರಿಸಿದ ಒಂದು ನಂಬಿಕೆ. ಅದನ್ನು ಒಂದು ಹೊಸ ಆರಂಭಕ್ಕೆ ಅಡಿಪಾಯವಾಗಿ ಬಳಸಿಕೊಳ್ಳಬೇಕು. ಅಕಸ್ಮಾತಾಗಿ ಧನಲಾಭ ಇರುತ್ತದೆ, ವಿಮೆ ಆಗಲಿ, ಪಿತ್ರಾರ್ಜಿತ ಆಸ್ತಿ ಇಲ್ಲದಿದ್ದರೆ ಷೇರು ಮಾರುಕಟ್ಟೆ ಮೂಲಕ ಊಹಿಸದ ಧನಹರಿವು ಬರುತ್ತದೆ. ಬಂದ ಹಣವನ್ನು ನೋಡಿ ಸಂಭ್ರಮಿಸುವುದಕ್ಕಿಂತ ಅದನ್ನು ಹೇಗೆ ಉಳಿಸಿಕೊಳ್ಳಬೇಕೆಂದು ಆಲೋಚಿಸುವುದು ಮುಖ್ಯ. ಸಂಪತ್ತು ಎನ್ನುವುದು ಶಿಸ್ತಿನಿಂದ ಇದ್ದಾಗ ಮಾತ್ರ ಅದು ನಮಗೆ ಗೌರವವನ್ನು ನೀಡುತ್ತದೆ. ಸ್ಥಿರಾಸ್ತಿ ಹೂಡಿಕೆಯಲ್ಲಿ ಶನಿ ಇದ್ದಾನೆ ಅಂದರೆ ಇದು ನಿಮಗೆ ಒಂದು ಶಿಸ್ತಿನಿದ್ದಂತೆ. ಬಂದ ಧನವನ್ನು ಭೂಮಿ ಅಥವಾ ಮನೆಯ ರೂಪದಲ್ಲಿ ಹೂಡಿಕೆ ಮಾಡಬೇಕೆಂದು ನಿಮಗೆ ಅನಿಸುತ್ತಿರುತ್ತದೆ. ಇದು ಬಹಳ ದೊಡ್ಡ ನಿರ್ಧಾರ. ಚಂಚಲವಾದ ಹಣವನ್ನು ಸ್ಥಿರವಾದ ಆಸ್ತಿಯಾಗಿ ಬದಲಾಯಿಸಿಕೊಳ್ಳುವುದೇ ಬುದ್ಧಿವಂತ ಮನುಷ್ಯನ ಲಕ್ಷಣ. ಈ 3 ದಿನಗಳು ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯಕ್ಕೆ ಒಂದು ಬಲವಾದ ಅಡಿಪಾಯವನ್ನು ನೀಡುತ್ತದೆ. ಆದರೆ ಈ 3 ದಿನಾಂಕಗಳು ಕೂಡ ಕೇವಲ ಹಣ ಬರುವುದು ಮಾತ್ರವಲ್ಲ, ಆ ಹಣವನ್ನು ಹೇಗೆ ನಿರ್ವಹಿಸಬೇಕೆಂದು ನಿಮಗೆ ಒಂದು ಪರಿಣತಿಯೂ ಬರುತ್ತದೆ. ಹಣ ಬರುತ್ತದೆ ಎಂದು ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ, ಸ್ಥಿರಾಸ್ತಿಗಳ ಮೇಲೆ ಗಮನ ಹರಿಸಿ. ಇದು ನಿಜವಾದ ಆರ್ಥಿಕ ವೃದ್ಧಿ. ಆರ್ಥಿಕ ಸ್ವಾತಂತ್ರ್ಯ ಎನ್ನುವುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇರುವುದಿಲ್ಲ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಇರುತ್ತದೆ. ಈ 3 ದಿನಗಳಲ್ಲಿ ನಿಮಗೆ ದಕ್ಕುವ ಪ್ರತಿ ರೂಪಾಯಿಯನ್ನು ಒಂದು ಜವಾಬ್ದಾರಿಯಾಗಿ ಭಾವಿಸಿ. ಆರ್ಥಿಕವಾಗಿ ಬೆಳೆಯಿರಿ, ನಿಮ್ಮ ಕುಟುಂಬಕ್ಕೆ ಒಂದು ಭರವಸೆಯನ್ನು ನೀಡಿ. ಧನುರಾಶಿಯವರು ವೃತ್ತಿ, ವ್ಯಾಪಾರ, ಹಣದ ಬಗ್ಗೆ ಎಷ್ಟೇ ಮಾತನಾಡಿಕೊಂಡರೂ ಅವೆಲ್ಲವನ್ನೂ ಅನುಭವಿಸಬೇಕಾದರೆ ಬೇಕಾಗಿರುವುದು ಆರೋಗ್ಯ. ಈ 3 ದಿನಗಳಲ್ಲಿ ಕೂಡ ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಇರುವ ಅನುಬಂಧವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೋ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಗುರುವು ರಕ್ಷೆ, ಆಯುರಾರೋಗ್ಯ ನೀಡುತ್ತಾನೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಂದ ಕೂಡ ನೀವು ಹೊರಬರುವ ಅದ್ಭುತ ಸಮಯ ಕೂಡ ಇದೇ ಆಗಿದೆ. ಅನಾರೋಗ್ಯ ಎಂದರೆ ಕೇವಲ ದೇಹಕ್ಕೆ ಕಾಯಿಲೆ ಬರುವುದಲ್ಲ, ಅದು ನಾವು ಪ್ರಕೃತಿಯೊಂದಿಗೆ ಸಮತೋಲನ ತಪ್ಪುವುದು. ಗುರು ನೀಡುತ್ತಿರುವ ಈ ಆರೋಗ್ಯವನ್ನು ನಿಮ್ಮ ಜೀವನವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಬದಲಾಯಿಸಿಕೊಳ್ಳಲು ಒಂದು ಅವಕಾಶವಾಗಿ ಬಳಸಿ. ಸೂರ್ಯ ಮತ್ತು ಕುಜ ಇವರಿಬ್ಬರೂ ನೀಡುವ ಪ್ರಭಾವದಿಂದಾಗಿ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದು, ನರಗಳ ದೌರ್ಬಲ್ಯದಂತಹವು ಬರಬಹುದು. ನಮ್ಮ ದೇಹ ಒಂದು ಯಂತ್ರದಂತೆ, ಅದಕ್ಕೂ ಕೂಡ ವಿಶ್ರಾಂತಿ ಅಗತ್ಯ. ಶ್ರಮವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ಅದು ನಿಮ್ಮ ಉತ್ಸಾಹವನ್ನು ಕುಂದಿಸುತ್ತದೆ. ಆದ್ದರಿಂದ ಕೆಲಸ ಎಷ್ಟು ಮುಖ್ಯವೋ ವಿಶ್ರಾಂತಿ ಕೂಡ ಅಷ್ಟೇ ಮುಖ್ಯ ಎಂದು ಗುರುತಿಸಿ. ಆಧ್ಯಾತ್ಮಿಕ ಶಕ್ತಿ ಹಾಗೂ ಧ್ಯಾನದ ವಿಷಯಕ್ಕೆ ಬಂದರೆ ಗ್ರಹಗಳು ನಿಮಗೆ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಿವೆ. ಕೇವಲ ಯೋಗ ಧ್ಯಾನ ಮಾತ್ರವಲ್ಲದೆ ನಿಮ್ಮ ಆಲೋಚನೆಯನ್ನು ಗಮನಿಸುವುದು ಕೂಡ ಒಂದು ಧ್ಯಾನವೇ ಆಗಿದೆ. ಹೊರಗಿನ ಪ್ರಪಂಚದಲ್ಲಿ ನಾವು ಎಷ್ಟೇ ಸಾಧಿಸಿದರೂ ನಮ್ಮ ಒಳಗಿನ ಪ್ರಪಂಚ ಪ್ರಶಾಂತವಾಗಿ ಇದ್ದರೆ ಮಾತ್ರ ಆ ವಿಜಯ ನಮಗೆ ಆನಂದವನ್ನು ನೀಡುತ್ತದೆ. ದಿನದಲ್ಲಿ 10 ನಿಮಿಷ ನಿಮಗಾಗಿ ನೀವು ಮೀಸಲಿಟ್ಟುಕೊಳ್ಳಿ, ಅದು ನಿಮ್ಮೊಳಗಿನ ಶಕ್ತಿಯನ್ನು ದುಪ್ಪಟ್ಟು ಮಾಡುತ್ತದೆ. ಈ ದಿನಾಂಕಗಳಲ್ಲಿ ನಿಮ್ಮ ದೇಹ ನಿಮಗೆ ಒಂದು ಸಂಕೇತವನ್ನು ನೀಡುತ್ತದೆ. ದಣಿದಾಗ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು, ಒತ್ತಡದಲ್ಲಿ ಇದ್ದಾಗ ಧ್ಯಾನ ಮಾಡಿ ಎಂದು ಅದು ಬಯಸುತ್ತದೆ. ಅದನ್ನು ಕೇಳುವುದನ್ನು ಕಲಿಯಿರಿ. ನಿಮ್ಮ ದೇಹವನ್ನು ನೀವು ಪ್ರೀತಿಸಲು ಶುರು ಮಾಡಿದರೆ ಅದು ನಿಮಗೆ ದುಪ್ಪಟ್ಟು ಶಕ್ತಿಯನ್ನು ನೀಡುತ್ತದೆ. ಈ 3 ದಿನಗಳು ನಿಮ್ಮ ಆರೋಗ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನೀವು ನಿಮ್ಮ ಗುರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ. ಪ್ರಶಾಂತವಾಗಿರಿ, ಯೋಗ ಮಾಡಿ, ನಿಮ್ಮ ಅಂತರಾತ್ಮದೊಂದಿಗೆ ಮಾತನಾಡಿ. ನೀವು ಆರೋಗ್ಯವಾಗಿ, ಉತ್ಸಾಹವಾಗಿ ಇರಬೇಕೆಂದು ಸನಾತನ ಭಜರಂಗಿ ವಾಣಿ ತಂಡದ ಪರವಾಗಿ ಮನಸ್ಸುಪೂರ್ವಕವಾಗಿ ಆಶಿಸುತ್ತೇವೆ. ವೃತ್ತಿ ಎಷ್ಟು ಮುಖ್ಯವೋ ನಮ್ಮ ಮನೆಯಲ್ಲಿರುವ ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ. ಧನು ರಾಶಿಯವರಿಗೆ ಈ 3 ದಿನಾಂಕಗಳು ಕೂಡ ಕುಟುಂಬದ ಪರವಾಗಿ ಒಂದು ಪರೀಕ್ಷೆಯಂತೆ. ಈ ಸಮಯದಲ್ಲಿ ನಾವು ಹೇಗೆ ವರ್ತಿಸಬೇಕು? ಶನಿ ಇರುವುದರಿಂದ ಕುಟುಂಬದ ಜವಾಬ್ದಾರಿಗಳು ಸಹಜವಾಗಿಯೇ ನಿಮ್ಮ ಮೇಲೆ ಬೀಳುತ್ತವೆ. ಮುಖ್ಯವಾಗಿ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಜವಾಬ್ದಾರಿ ಎನ್ನುವುದು ಭಾರವಲ್ಲ, ಅದು ನಿಮ್ಮನ್ನು ನೀವು ನಿರೂಪಿಸಿಕೊಳ್ಳುವ ಅವಕಾಶ. ಕಷ್ಟದಲ್ಲಿ ನಮಗೆ ಜೊತೆಯಾಗಿರುವುದು ನಮ್ಮ ಕುಟುಂಬವೇ. ಆದ್ದರಿಂದ ಆ ವಿಷಯದಲ್ಲಿ ಎಂದಿಗೂ ಕೂಡ ಹಿಂಜರಿಯಬೇಡಿ. ಅಹಂ ಸಂಬಂಧಗಳ ಮಧ್ಯೆ ಅಡ್ಡಿ ಉಂಟುಮಾಡಬಹುದು. ಅಂದರೆ ಸೂರ್ಯ ಇರುವುದರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಹನ್ನ ಸಮಸ್ಯೆಗಳು ಬರುವ ಅವಕಾಶ ಇರುತ್ತದೆ. ಆದ್ದರಿಂದ ಅದು ಕೇವಲ ಆಗ್ರಹದ ಪ್ರಭಾವವೇ ಎಂದು ಗುರುತಿಸಿ. ಜಗಳವಾಡಿದರೆ ಯಾರು ಗೆದ್ದರು ಎಂದಲ್ಲ, ಆ ಜಗಳದಿಂದಾಗಿ ಬಂಧ ಎಷ್ಟು ದುರ್ಬಲವಾಯಿತು ಎಂದು ಆಲೋಚಿಸಿ. ಒಂದು ಹೆಜ್ಜೆ ಹಿಂದೆ ಇಟ್ಟು ಸಮಾಧಾನವಾಗುವುದು ಸೋಲಲ್ಲ, ಅದು ಒಂದು ಪರಿಣತಿ. ಆದರೆ ಗುರುವಿನ ಕಾರಣದಿಂದಾಗಿ ವಿವಾಹ ಯತ್ನಗಳಿಗಾಗಿ ನೋಡುತ್ತಿರುವವರಿಗೆ ವಿಳಂಬವಾಗಬಹುದು.
ಆದರೆ ಅದು ಒಳ್ಳೆಯದಕ್ಕೆ ಬೇಗನೆ ಆಗುವುದಕ್ಕಿಂತ ಸರಿಯಾದದ್ದು ಆಗುವುದು ಮುಖ್ಯ. ಕಾಲ ನಿಮಗೆ ನೀಡುವ ಈ ಸಣ್ಣ ವಿಳಂಬ ನೀವು ಆಯ್ಕೆ ಮಾಡಿಕೊಳ್ಳಲಿರುವ ವ್ಯಕ್ತಿ ಸರಿಯಾದವರೇ ಎಂದು ಖಚಿತಪಡಿಸಿಕೊಳ್ಳಲು ಎಂದು ನೀವು ನಂಬಿ. ಆದರೆ ಈ ದಿನಾಂಕಗಳಲ್ಲಿ ನಿಮಗೆ ತಾಳ್ಮೆ ಎನ್ನುವುದು ಒಂದು ಪರೀಕ್ಷೆ. ಆವೇಶದಲ್ಲಿ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನೀವು ಮನೆಯಲ್ಲಿ ಎಷ್ಟು ಪ್ರಶಾಂತವಾಗಿ ಇರುತ್ತೀರೋ ಹೊರಗೆ ನೀವು ಅಷ್ಟೇ ಯಶಸ್ವಿಯಾಗುತ್ತೀರಿ. ಸಂಬಂಧಗಳನ್ನು ಪ್ರೀತಿಸುವುದಕ್ಕಿಂತ ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮನುಷ್ಯರು ಬದಲಾಗಬಹುದು, ಆದರೆ ನಾವು ಅವರೊಂದಿಗೆ ಕಳೆಯುವ ನೆನಪುಗಳು ಶಾಶ್ವತವಾಗಿರುತ್ತವೆ. ನಿಮ್ಮ ಅಹಂಕಾರವನ್ನು ಅಲ್ಲ, ನಿಮ್ಮ ಪ್ರೀತಿಯನ್ನು ಪ್ರದರ್ಶಿಸಿ. ಆ ಜವಾಬ್ದಾರಿಗಳನ್ನು ಕಿರುನಗೆಯಿಂದ ಸ್ವೀಕರಿಸಿ. ನೀವು ಎಷ್ಟು ಪ್ರೀತಿಯಿಂದ ಇರುತ್ತೀರೋ ನಿಮ್ಮ ಜೀವನ ಅಷ್ಟೇ ಹಾಯಾಗಿ ಇರುತ್ತದೆ. ಧನುರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಈ ದಿನಾಂಕಗಳು ನಿಜವಾಗಿಯೂ ಒಂದು ಸುವರ್ಣ ಸಮಯ. ಗ್ರಹಗಳು ನಿಮಗೆ ನೀಡುತ್ತಿರುವ ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು, ಹಾಗೆಯೇ ಮನಸ್ಸನ್ನು ಹೇಗೆ ಪ್ರಶಾಂತವಾಗಿ ಇಟ್ಟುಕೊಳ್ಳಬೇಕು ಎಂದು ಈಗ ನೋಡೋಣ. ಅಂದರೆ ಗುರುವು ಅದ್ಭುತವಾದ, ಆಳವಾದ ಜ್ಞಾನವನ್ನು ನೀಡುತ್ತಿದ್ದಾನೆ. ಓದು ಎಂದರೆ ಕೇವಲ ಪರೀಕ್ಷೆ ಬರೆಯುವುದಲ್ಲ, ಒಂದು ವಿಷಯವನ್ನು ಮೂಲದಿಂದ ಅರ್ಥ ಮಾಡಿಕೊಳ್ಳುವುದು. ಈಗ ನಿಮಗೆ ಸಿಗಲಿರುವ ಈ ಆಳವಾದ ಜ್ಞಾನವನ್ನು ನಿಮ್ಮ ಭವಿಷ್ಯಕ್ಕೆ ಒಂದು ಬಲವಾದ ಅಡಿಪಾಯವಾಗಿ ಬಳಸಿಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ನೀವು ವಿಜಯ ಸಾಧಿಸುತ್ತೀರಿ. ಕುಜನು ಬರುವುದು ಎಂದರೆ ಸ್ಪರ್ಧೆಯಲ್ಲಿ ಗೆದ್ದು ಅಗ್ನಿ ನಿಮ್ಮೊಳಗೆ ಪ್ರವೇಶಿಸುವುದು. ಅದು ಸರ್ಕಾರಿ ಉದ್ಯೋಗಗಳಿಗೆ, ಸೀಟುಗಳಿಗಾಗಿ ಪ್ರಯತ್ನಿಸುವವರಿಗೆ ಅದ್ಭುತವಾದ ಸಮಯ. ವಿಜಯ ಎನ್ನುವುದು ಅದೃಷ್ಟದಿಂದ ಬರುವುದಿಲ್ಲ, ನಿರಂತರ ಸಾಧನೆಯಿಂದ ಬರುತ್ತದೆ. ಕುಜನು ನಿಮಗೆ ಆ ಧೈರ್ಯವನ್ನು ನೀಡುತ್ತಿದ್ದಾನೆ. ನೀವು ಆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಗ್ರಹಗಳ ಪ್ರಭಾವವನ್ನು ನಾವು ನಮ್ಮ ಕರ್ಮದಿಂದ ಬದಲಾಯಿಸಿಕೊಳ್ಳಬಹುದು. ಈ 3 ದಿನಗಳು ಅಂದರೆ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಇವುಗಳನ್ನು ತಪ್ಪದೇ ಪಾಲಿಸಿ. ಈ ಅವಧಿಯಲ್ಲಿ ಬರುವ ಸೋಮವಾರದಂದು ಶಿವನಾಲಯದಲ್ಲಿ ಅಭಿಷೇಕ ಮಾಡಿಸಿ. ಇದು ನಿಮ್ಮ ಮನೆಯ ಗೊಂದಲಗಳನ್ನು ನಿವಾರಿಸುತ್ತದೆ. ಹಾಗೆಯೇ ನಿಮ್ಮ ತಾಯಿಯವರ ಆಶೀರ್ವಾದ ನಿಮಗೆ ಅತಿದೊಡ್ಡ ಶ್ರೀರಾಮರಕ್ಷೆ. ಹಾಗೆಯೇ ಅಹನ್ನ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಆದಿತ್ಯ ಹೃದಯವನ್ನು ಪಠಿಸುತ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಸೂರ್ಯನ ತೇಜಸ್ಸು ನಿಮ್ಮ ಬಂಧವನ್ನು ಉಳಿಸುತ್ತದೆ. ಗುರುವನ್ನು ಪ್ರಸನ್ನಗೊಳಿಸಲು ಗುರುವಾರ ಹಳದಿ ವಸ್ತ್ರಗಳನ್ನು ಧರಿಸಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಅದೃಷ್ಟವನ್ನು ಸ್ಥಿರಗೊಳಿಸುತ್ತದೆ. ಈ ದಿನಾಂಕಗಳಲ್ಲಿ ನಿಮ್ಮ ಸಮರ್ಥನೆಯನ್ನು ಪರೀಕ್ಷಿಸುವ ದಿನಗಳು. ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಎನ್ನುವುದಕ್ಕಿಂತ ಆ ಕಷ್ಟವನ್ನು ಎಷ್ಟು ಪದ್ಧತಿಯಾಗಿ ರೂಪಿಸಿಕೊಂಡಿದ್ದೀರಿ ಎನ್ನುವುದು ಮುಖ್ಯ. ಏಕಾಗ್ರತೆಯಿಂದ ಮಾಡುವ ಕೆಲಸ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ವಿದ್ಯಾರ್ಥಿಗಳೇ, ಈ 3 ದಿನಗಳು ಕೂಡ ನಿಮ್ಮ ಗುರಿಯ ಮೇಲೆ ಪೂರ್ಣ ಗಮನ ಹರಿಸಿ. ಪ್ರಪಂಚ ನಿಮ್ಮನ್ನು ನೆನಪಿಟ್ಟುಕೊಳ್ಳುವಂತೆ ಒಂದು ದೊಡ್ಡ ವಿಜಯವನ್ನು ಸಾಧಿಸಿ. ಗ್ರಹಗಳು ನಿಮಗೆ ಮಾರ್ಗವನ್ನು ತೋರಿಸುತ್ತವೆ. ನಡೆಯಬೇಕಾಗಿರುವುದು ನೀವೇ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ವಿಜಯ ಖಂಡಿತವಾಗಿಯೂ ನಿಮ್ಮದೇ ಆಗುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.